ನಮಸ್ತೆ ಸ್ನೇಹಿತರೆ, ಇವತ್ತು ಲೆಮನ್ ಟೀ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನೋಡಿ 2 ಕಪ್ ವಾಟರ್ ತೊಗೋತಾ ಇದ್ದೀನಿ. ಕಪ್ ಸೈಜ್ ನೋಡಿದ್ದೀರಾ, ಆಲ್ಮೋಸ್ಟ್ ದೊಡ್ಡದೇ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿದ್ದೀನಿ. ಅದಾದ ನಂತರ ಚೆನ್ನಾಗಿ ಬಾಯ್ಲ್ ಆಗಲಿ. ಆಮೇಲೆ ನಾನು ಯಾವ್ದು ಟೀ ಪೌಡ್ರ್ ಬಳಸಿದ್ದೀನಿ ಅಂತಂದರೆ ಟಾಟಾ ಟೀ ಗೋಲ್ಡು. ಅದನ್ನು ಹಾಕಿ 1 ಸ್ಪೂನ್ ಮುಂಚೆನೇ ಹಾಕ್ಬಿಟ್ಟು ಅದು ಕ್ಯಾಮ್ರಾದಲ್ಲಿ ಕವರ್ ಮಾಡೋಕ್ಕಾಗಿಲ್ಲ ನಾನು. ನೋಡಿ ಈಗ ಇದು ಸೈಜ್ ತೋರಿಸ್ತಿದ್ದೀನಿ. ಇದರಲ್ಲಿ 2 ಸ್ಪೂನನ್ನು ನಾನು ಹಾಕಿದ್ದೀನಿ ಟೀ ಪೌಡ್ರು. ಆಮೇಲೆ ಸೇಮ್ 2 ಸ್ಪೂನಷ್ಟು ಸಕ್ಕರೆ, ಈಗೇನು ತೊಗೊಂಡಿದ್ದೀನಿ ಆ ಸೇಮ್ ಸೈಜಷ್ಟು 2 ಸ್ಪೂನ್ ಸಕ್ಕರೆಯನ್ನು ಹಾಕಬೇಕು. ಒಂದು ಸ್ವಲ್ಪ ನಿಂಬೆ ಬೇಡ ಅಂದರೆ 1 ಸ್ಪೂನ್ ಸಕ್ಕರೆ ಹಾಕ್ಕೋಬೋದು. ಅದಾದ ನಂತರ ಇಮಿಡಿಯೇಟ್ಲಿ ಟರ್ನ್ ಆಫ್ ಮಾಡಿ. ಟೀ ಪೌಡ್ರನ್ನ ಜಾಸ್ತಿ ಕುದಿಸ್ಬೇಡಿ. ಅದಾದ ನಂತರ ಲೆಮನನ್ನು ಆ್ಯಡ್ ಮಾಡಿ ಆಫ್ ಮಾಡಿಬಿಟ್ಟಿದ್ದೀನಿ. ಆಫ್ ಮಾಡಿ ಇದನ್ನು ಸ್ವಲ್ಪ ಡಿಪ್ ಮಾಡ್ತಾಯಿದ್ದೀನಿ. ಇಷ್ಟೇ, ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಟೀನ ಜಾಸ್ತಿ ಬಾಯ್ಲ್ ಮಾಡಬಾರ್ದು ನಾವು, ಅದು ಕಹಿ ಬಂದುಬಿಡುತ್ತೆ, ಅಂದರೆ ಡೀಪ್ ಫ್ಲೇವರ್ ಬಂದುಬಿಡುತ್ತೆ. ಅದಾದಮೇಲೆ ಲೆಮನನ್ನು ನಾನು ಸ್ಕ್ವೀಸ್ ಮಾಡಿಕೊಂಡು ಕಪ್ಪಿಗೆ ಹಾಕ್ತಾಯಿದ್ದೀನಿ, ಆ ಬಿಸಿದಕ್ಕೆ ಅಲ್ಲ. ನೋಡಿ ಈ ರೀತಿ ನಾನು ಕಪ್ಪಿಗೆ ಲೆಮನನ್ನು 1 ಕಪ್ಪಿಗೆ 1 ಸ್ಪೂನಷ್ಟು ಲೆಮನ್ ನಾನು ಹಾಕ್ತಾಯಿದ್ದೀನಿ. ಅದಾದ ನಂತರ ಹಾಟ್ ಕಂಡೀಷನ್ ಇರತಕ್ಕಂತಹ ಟೀ ಪೌಡರು ಪ್ಲಸ್ ಬಾಯ್ಲ್ ಆಗಿರ್ತಕ್ಕಂಥ ಲಿಕ್ವಿಡನ್ನು ಇಲ್ಲಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ತುಂಬಾ ಚೆನ್ನಾಗಾಗುತ್ತೆ. ನೀವು ಜಾಸ್ತಿ ಕುದಿಸ್ಲಿಲ್ಲ ಅಂತಂದರೆ ಸೂಪರಾಗಿ ಫ್ಲೇವರ್ ಬರುತ್ತೆ. ಲೆಮನ್ನು ಕೂಡ ಕಪ್ಪಿಗೆ ಹಾಕಬೇಕು, ಹಾಟ್ ಕಂಡೀಷನಲ್ಲಿ ಹಾಕಬಾರ್ದು. ಇದೇ ರೀತಿ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಉಳಿಬೇಕು ಅಂದರೆ ಸ್ವಲ್ಪ ಹಾಕ್ಕೋಬೋದು. ನೋಡಿ ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.